ಪ್ರಿಯ ರವಿ ಅಂಬೋಜಿ ಬರೆದಿರುವ ಕಾದಂಬರಿ ಮಾರ್ಗದಾಳು. ವಾಚನ ಕಗ್ಗೆರೆ ಮಂಜುನಾಥ್. ಹಾಗೆ ನಡೆಯುತ್ತಾ ಕರಿಯಪ್ಪ ಸರ್ಕಲ್ ಒಳಗೆ ಹೋದಂತೆಯೇ ಅಲ್ಲಿನ ಮೂಲೆಯಲ್ಲಿನ ಜೋಪಡಿಯಿಂದ ಒಂದು ಮುದಿ ಧ್ವನಿ ನನ್ನನ್ನು ಕರೆದಂತಾಯಿತು. ಯಾರೆಂದು ನನ್ನ ಕಣ್ಣುಗಳು ಶಬ್ದ ಬಂದ ದಿಕ್ಕಿನ ಕಡೆಗೆ ಹುಡುಕಾಟ ನಡೆಸಿ ಯಶಸ್ವಿಯಾದವು. ಅವಳು ಹಣ್ಣಾದ ಮುದಿಜೀವ ಮುನಿಯಮ್ಮ. ಏನಜೆ ಎಂದು ಅವಳ ಬಳಿಗೆ ಹೋಗಿ ಕೇಳಿದೆ. ಶಿವಪ್ಪ ಎಲ್ಲಿ ಎಂದು ಪ್ರಶ್ನಿಸಿದಳು. ಶಿವನ ಸಾವಿನ ಸುದ್ದಿ ಆ ಮುದುಕಿಗೆ ತಿಳಿದಿರಲಿಕ್ಕಿಲ್ಲ ಎಂದೆನಿಸಿ ಹೇಳಲು ಮುಂದಾದೆ. ಕೂಡಲೇ ಯಾಕೋ ಬೇಡವೆನಿಸಿತು. ಅಜ್ಜಿ, ಅವನು ತಮ್ಮ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದ ಎಂದು ಮಾರ್ಮಿಕವಾಗಿ ಹೇಳಿದೆ. ಅಯ್ಯೋ, ನನಗೇನು ಹೇಳದೆ ಹೋದ್ನಲ್ಲ ಬಂಗಾರದಂಥ ಹುಡುಗ ಎನ್ನುತ್ತಾ ಅವಳ ಪುಟ್ಟ ಅಂಗಡಿಯ ಲೈಟ್ ಹಚ್ಚಿದಳು. ಅಂಗಡಿ ಬೆಳಕಾಗುತ್ತಲೇ ಶಿವ ಎಂದಳು. ಈ ಸಾಯ ಮುದುಕಿ ಮೇಲೆ ಅದೆಷ್ಟು ಅಕ್ಕರೆ ಇಟ್ಟಿದ್ದ. ಈ ಅಂಗಡಿಗೆ ಬೆಳಕು ಮಾಡಿಕೊಟ್ಟವನು ಅವನೇ ಎಂದು ಅವನ ಕೆಲಸಗಳಿಂದ ಅದರಿಂದ ತನಗಾದ ಅನುಕೂಲಗಳನ್ನು ಮನೆ ತುಂಬಿ ಹೊಗಳಿದಳು. ನನಗೆ ಯಾಕೋ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಾಗಲಿಲ್ಲ. ಆಯ್ತಜ್ಜಿ, ಹುಷಾರು ಎಂದು ಹೇಳಿ ಹೊರಟು ನಿಂತೆ. ಅವ್ರ ಊರು ಯಾವುದೋ ಅಜ್ಜಿ ಕೇಳಿದಳು. ಯಾಕಜ್ಜಿ? ನಾನು ಕುತೂಹಲದಿಂದ ಕೇಳಿದೆ. ಏನಿಲ್ಲಪ್ಪ, ಅವನಿಗೆ ನಾನು ಮಾಡೋ ಚಕ್ಲಿ ಅಂದರೆ ತುಂಬ ಇಷ್ಟ. ಮಾಡಿಟ್ಟು ಒಂದು ವಾರ ಆಯಿತು, ಅವನು ಈ ಕಡೆ ಬರಲೇ ಇಲ್ಲ. ನನ್ನ ಮನೇಲಾದರೂ ಅದನ್ನು ಯಾರು ತಿನ್ನಬೇಕು? ನೀನು ಅವ್ರ ಊರಿಗೆ ಹೋದರೆ ಅವನಿಗೆ ಕೊಡ್ತೀಯಾ? ಮುಗ್ಧತೆಯಿಂದ ಪ್ರಶ್ನಿಸಿದಳು. ನನಗೆ ಮಾತೇ ಬರದಾದವು. ಸರಿ ಎನ್ನುವನಂತೆ ಕತ್ತು ಅಳುಗಾಡಿಸಿ ಹೇಳಿದೆ, ನಮಸ್ಕಾರ.